ಕನ್ನಡದ ಹಿರಿಯ ನಟಿ ಅಭಿನಯ ಸರಸ್ವತಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇವತ್ತು ಹುಟ್ಟೂರು ದಶವಾರದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಮಲೇಶ್ವರದಲ್ಲಿರುವಂಥ ಅವರ ನಿವಾಸದ ಬಳಿ ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮತ್ತೊಂದು ಕಡೆ ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಬೆಳಿಗ್ಗೆ 11 ಗಂಟೆವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಬಿ ಸರೋಜಾದೇವಿಯವರ ನಿವಾಸದ ಬಳಿ ಸಾಕಷ್ಟು ಮಂದಿ ಈಗ ಆಲ್ರೆಡಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನಟ ನಟಿಯರು ಸೇರಿದಂತೆ ಗಣ್ಯರಿಂದ ಪಾರ್ಥಿವ ಶರೀರದ ದರ್ಶನವನ್ನು ಪಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ನಟಿ ಬಿ ಸರೋಜಾದೇವಿಯವರ ಹುಟ್ಟೂರಾದ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ಇದು ಚನ್ನಪಟ್ಟಣದ ದಶವಾರದಲ್ಲಿ ಇರುವಂಥ ಅವರ ತೋಟದಲ್ಲೇನೆ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂತಂದರೆ ಅದೇ ಜಾಗದಲ್ಲಿ ಬಿ ಸರೋಜಾದೇವಿಯವರ ತಾಯಿ ರುದ್ರಮ್ಮ ಅವರ ಸಮಾಧಿ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಒಕ್ಕಲಿಗ ಸಂಪ್ರದಾಯದಂತೆ ಬಿ ಸರೋಜಾದೇವಿಯವರ ಅಂತಿಮ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಆಮೇಲೆ ಅವರ ಆಸೆ ಕೂಡ ಅದಾಗಿತ್ತು. ಯಾಕಂತಂದರೆ ನಾನು ಮೃತಪಟ್ಟ ಮೇಲೆ ನನ್ನನ್ನು ಎಲ್ಲಿ ಮಣ್ಣು ಮಾಡಬೇಕು, ಆಮೇಲೆ ನನ್ನ ಅಂತ್ಯಕ್ರಿಯೆ ಯಾವ ಜಾಗದಲ್ಲಿ ನಡಿಬೇಕು ಅಂತೇಳಿ ಸ್ವತಃ ಅವರೇ ಆಸೆಯನ್ನು ಇಟ್ಕೊಂಡಿದ್ರು. ಅವರ ಮಗ ಗೌತಮ್ ಕೂಡ ಈ ವಿಚಾರವಾಗಿ ನಿನ್ನೆ ಹೇಳ್ತಾ ಇದ್ರು. ಯಾಕೆ ಅದೇ ಜಾಗ ಅಂತ ಅಂದರೆ ಕಾರಣ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿ ಕೂಡ ಅದೇ ಜಾಗದಲ್ಲಿರೋದು. ಸೊ ಹಾಗಾಗಿ ಅವರ ತಾಯಿ ಸಮಾಧಿ ಬಳಿನೇ ನನ್ನನ್ನು ಕೂಡ ಮಣ್ಣು ಮಾಡಬೇಕು ಅಂತೇಳಿ ಅವರ ಆಸೆ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಚನ್ನಪಟ್ಟಣದ ದಶವಾರದಲ್ಲಿರುವಂಥ ಅವರ ತೋಟದ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಕನ್ನಡದ ನಟ ನಟಿಯರು, ಅವರ ಅಭಿಮಾನಿಗಳು, ಸಾರ್ವಜನಿಕರೆಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. 11 ಗಂಟೆವರೆಗೂ ಅವಕಾಶ ಇರುತ್ತೆ. ಆಮೇಲೆ 11 ಗಂಟೆಯ ನಂತರ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಆಗುತ್ತೆ. ಅದಾದ ಬಳಿಕ ಮಧ್ಯಾಹ್ನದ ಮೇಲೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಆಮೇಲೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಭಾಳ ಕಡಿಮೆ ಆಗುತ್ತೆ. ಯಾಕಂತಂದರೆ ಅತಿ ಚಿಕ್ಕ ವಯಸ್ಸಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಒಂದೊಂದು ಕಡೆ ಬಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಸಿಎಂ ಪಡಿತಾರೆ. ಮಲ್ಲೇಶ್ವರ ನಿವಾಸಕ್ಕೆ ಆಗಮಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಅಂತಿಮ ದರ್ಶನ ಪಡೆದ ಬಳಿಕ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರ ರವಾನೆ ಮಾಡಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದು ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವಂತಹ ಅಂತ್ಯ ಸಂಸ್ಕಾರ. ಆಮೇಲೆ ಮತ್ತೊಂದು ವಿಚಾರ, ಯಾಕಂತಂದರೆ ನಾ ಹೇಳ್ತಾ ಇದ್ದಲ್ಲ, ಅತಿ ಚಿಕ್ಕ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಅರ್ಜುನ್ ಸರ್ಜಾ, ಜಗ್ಗೇಶು, ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಆಮೇಲೆ ಹೀಗೆ ಭಾಳಷ್ಟು ಜನ ನಟ ನಟಿಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಅಭಿಮಾನಿಗಳ ದಂಡು ಅವರ ನಿವಾಸದತ್ತ ಆಗಮಿಸ್ತಾ ಇದೆ. ಆ ಕಾರಣಕ್ಕಾಗೇ ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆಮೇಲೆ 11 ಗಂಟೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಲ್ಲೇಶ್ವರದ ನಿವಾಸಕ್ಕೆ ತೆರಳಿ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದಾದಮೇಲೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನ ಸಲ್ಲಿಸಿದ ಬಳಿಕ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಆ ಬಳಿಕ ಅವರ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸಾವಿರದ 1955ರಲ್ಲಿ ತೆರೆಕಂಡಂತಹ ಮಹಾಕವಿ ಕಾಳಿದಾಸ ಸಿನಿಮಾ ಮೊಟ್ಟ ಮೊದಲ ಸಿನಿಮಾ ಅವರು ಬಣ್ಣ ಹಚ್ಚಿದ್ದು 17 ವರ್ಷ ವಯಸ್ಸು ಆಗ. ಇನ್ನು ಮಲ್ಲೇಶ್ವರದ ನಿವಾಸದಿಂದ ನಮ್ಮ ಕೊಲೀಗ್ ಫಿಲಂ ಬ್ಯೂರೋ ಕೀರ್ತಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೀರ್ತಿ, ಈಗ ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ
ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮತ್ತೊಂದು ಕಡೆ ಈಗ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಕೀರ್ತಿ? ಎಸ್ ಪ್ರಭು, ನಿನ್ನೆ ಬಿ ಸರೋಜಾದೇವಿಯವರ ನಿಧನ ಒಂದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನೋವು ಅಂತಲೇ ಹೇಳ್ಬೋದು. ಇವತ್ತು ಸುಮಾರು 11 ಗಂಟೆ ಸುಮಾರುವರೆಗೂ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ತದನಂತರ 10ವರೆಗೆ CM ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡೆಯುವ ಸಾಧ್ಯತೆ, ಜೊತೆಗೆ ತಮಿಳುನಾಡು CM ಸ್ಟಾಲಿನ್ ಅವರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇವತ್ತು ಇಲ್ಲಿ ಬಂದು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಜೊತೆಗೆ ನಿನ್ನೆ ಕೂಡ ಸಾಕಷ್ಟು ಜನ ಗಣ್ಯರುಗಳು ಹಾಗೆಯೇ ಚಿತ್ರರಂಗದ ಅನೇಕ ನಟ ನಟಿಯರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದು ಹೋಗಿದ್ದಾರೆ. ಹಿರಿಯ ನಟ ನಟಿಯರಿರ್ಬೋದು, ಹಿರಿಯ ನಟಿ ಸುಮಿತ್ರಾ ಇರ್ಬೋದು, ಹಾಗೆಯೇ ಸಾಕಷ್ಟು ಜನ ನಟ ನಟಿಯರು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೆದು ಹೋಗಿರುವಂಥದ್ದು. ಇನ್ನು ಇವತ್ತು ಇಲ್ಲಿಂದ 11ವರೆ ಸುಮಾರಿಗೆ ಇಲ್ಲಿಂದ ಪಿ.ವಿ. ಸರೋಜಾದೇವಿಯವರ ಸುಮಾರಿಗೆ ಇಲ್ಲಿಂದ ಪಿ.ವಿ. ಸರೋಜಾದೇವಿಯವರ ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಆಲ್ರೆಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. 11 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಒಮ್ಮೆ CM ಸಿದ್ದರಾಮಯ್ಯ ಅವರ ಒಂದು ಅಂತಿಮ ನಮನವನ್ನು ಸಲ್ಲಿಸಿದ ನಂತರದಲ್ಲಿ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅದು ಮೆರವಣಿಗೆಯ ಮೂಲಕ. ಕೇವಲ ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಬಣ್ಣ ಹಚ್ಚಿ ಎಲ್ಲರ ಹೃದಯವನ್ನು ಗೆದ್ದಿದ್ರು. 2019ರಲ್ಲಿ ತೆರೆಕಂಡಂತಹ ನಟ ಸಾರ್ವಭೌಮ, ಅದು ಕಟ್ಟಕಡೆಯ ಸಿನಿಮಾ. ಅವರು ಬಣ್ಣ ಹಚ್ಚಿದ್ದು ಅದೇ ಲಾಸ್ಟ್ ಸಿನಿಮಾ. ಆಮೇಲೆ ಪುನೀತ್ ರಾಜ್ಕುಮಾರ್ ಅಂತ ಅಂದರೆ ಭಾಳ ಇಷ್ಟಪಡ್ತಾ ಇದ್ದಂತಹ ವ್ಯಕ್ತಿ ಇವರು. ಯಾಕಂತಂದರೆ ಚಿಕ್ಕ ವಯಸ್ಸಿಂದಲೂ ಕೂಡ ಅವರ ಒಡನಾಟವನ್ನು, ಅವರ ಜೊತೆ ಅವರನ್ನು ಎತ್ತಿ ಆಡಿಸಿದಂತಹ ಒಂದು ರೀತಿ ತಾಯಿ ಮಗನ ಬಾಂಧವ್ಯ ಇತ್ತು ಇಬ್ಬರ ಮಧ್ಯದಲ್ಲಿ. ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಕೂಡ ಇತ್ತು. ಬಹುಶಃ ಇವತ್ತೇನಾದರೂ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಭಾಳ ನೋವು ಅನುಭವಿಸ್ತಾ ಇದ್ರು. ಅಂದರೆ ಅಷ್ಟು ಕಣ್ಣೀರು ಹಾಕ್ತಾಯಿದ್ರು. ಯಾಕಂತಂದರೆ ಚಿಕ್ಕ ವಯಸ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಚಿತ್ರೀಕರಣಕ್ಕೆ ಹೋದಂಥ ಸಂದರ್ಭದಲ್ಲೆಲ್ಲ ಅವ್ರ ಜೊತೆಗೆ ಆಟ ಆಡ್ತಾಯಿದ್ರು. ಚಿತ್ರಕಲೆಗೆ ಸೇವೆ ಮಾಡಿದಂಥ ತಾಯಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಭಗವಂತ ಅವರ ಆತ್ಮಕ್ಕೆ ಒಳ್ಳೇದು ಮಾಡಲಿ. ಆ್ಯಂಡ್ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಅವರ ಹುಟ್ಟೂರು ದಶವಾರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ. ತಾಲೂಕಿನ ಶಾಸಕನಾಗಿ, ಸರೋಜಾದೇವಿಯವರ ಅಭಿಮಾನಿಯಾಗಿ, ಮೇಡಮ್ಮು ನಮ್ಮೂರಿನವರು, ನಮ್ಮ ತಾಲೂಕಿನವರು ಅನ್ನೋ ಹೆಮ್ಮೆಯಿಂದ ನಾನು ಕೂಡ ಅವರ ಜೊತೆ ಒಡನಾಟದಲ್ಲಿದ್ದೆ. ನನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು. ಒಂದು 8-10 ವರ್ಷಗಳ ಹಿಂದೆ ಒಂದು ಕೆರೆಗೆ ಬಾಗಿನ ಕೊಡುವಾಗ ಬಂದು ತುಂಬ ಮನಸ್ಸಿನಿಂದ ಹರಿಸಿ ಆಶೀರ್ವಾದ ಮಾಡಿದರು. ಕಾವೇರಿ ಜಲ ವಿವಾದದಲ್ಲಿ ಏತ ನೀರಾವರಿ ಸಮಸ್ಯೆ ಬಂದಾಗ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವ್ರ ಜೊತೆ ನೇರವಾಗಿ ಮಾತಾಡಿ ನಮ್ಮ ಭಾಗದಲ್ಲಿ ನೀರಾವರಿ ಆಗಬೇಕು, ಇದಕ್ಕೆ ತೊಂದರೆ ಮಾಡಬೇಡಮ್ಮ ಅಂಥೇಳಿ
ಅವರಿಗೆ ಮಾತಾಡಿ ಮೌಖಿಕವಾಗಿ ಕೂಡ ಒಪ್ಪಿಸಿದ್ರು. ಹಾಗಾಗಿ ತಾಲೂಕು ಮೇಲೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ. ಮತ್ತೆ ಕನ್ನಡ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾತೃ ಸ್ವರೂಪರಾದಂಥ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಯಾವಾಗಲೂ ಈ ಒಂದು ಪದ ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ ಎಲ್ಲರೂ. ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮನಂಥವ್ರು ನಮ್ಮನ್ನ ಅಗಲಿದಾಗ ಅದು ನಮಗೆ ಭಾಸವಾಗುತ್ತೆ. ಅವರ ನಟನೆ ಬಗ್ಗೆ ಮಾತಾಡಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ, ಎಲ್ಲದರಲ್ಲೂ ನೋಡಿ ಯಾವುದರಲ್ಲೂ ಅವರು ಶಿ ಇಸ್ ಲೈಕ್ ಎ ಕಂಪ್ಲೀಟ್ ಪರ್ಸನ್. ನಮಗೆ ತುಂಬ ಹತ್ತಿರವಾದಂಥವರು. ಸ್ವಲ್ಪ ವರ್ಷಗಳ ಹಿಂದೆ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀನಿ ತಮಿಳ್ ಸಿನಿಮಾಲಿ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಅವರು ಅಂದ್ರೆ ಪ್ರಾಣ, ನನ್ನ ಹೆಂಡತಿಗೆ ಅವರು ಅಂದ್ರೆ ಪ್ರಾಣ. ಅಷ್ಟೊಂದು ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಅಂತಂದ್ರೆ ಅವರ ವ್ಯಕ್ತಿತ್ವ. ಒಂದು ಸ್ವಲ್ಪನೂ ಎಂತೆಂಥ ಆ್ಯಕ್ಟ್ರೆಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು. ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು, MGR ಅವರು, NTR ಅವರು, ಡಿ ರಾಮರಾವ್ ಅವರು, ನಾಗೇಶ್ವರ, ಎಂತೆಂಥ ದೊಡ್ಡ ದಿಗ್ಗಜರ ಜೊತೆಲೆಲ್ಲ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಮಹಾನ್ ಕಲಾವಿದೆ. ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗಿರಲಿಲ್ಲ. ಅವರ ಒಂದು ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವರಲ್ಲಿ ಇತ್ತು. ಅದರಿಂದಲೇ ಪ್ರತಿಯೊಬ್ಬರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ. ಸೊ ನಮಗೆ ಈ ವಿಚಾರ ಕೇಳಿದಾಗ ಅದು ಹೇಗೆ ಬಂದು ತಕ್ಷಣಕ್ಕೆ ಸರೋಜಮ್ಮ ಅವರು ಇಲ್ಲ ಅಂತ ಒಂದು ವಿಚಾರ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ವಿ. ಅಷ್ಟು ಜೀರ್ಣಿಸ್ಕೊಳ್ಳೋಕ್ಕಾಗದಿರೋಷ್ಟು ಒಂದು ಸತ್ಯ ಆಗೋಯ್ತು ಇವತ್ತಿದು. ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇರಬೇಕು. ಯಾವಾಗ ನಾನು ಇರೋದು ಚೆನ್ನೈಲಿ ಆಗಿರೋದ್ರಿಂದ ಚೆನ್ನೈಗೆ ಯಾವಾಗ ಬಂದ್ಬಿಡೋರು. ನಾನು ಹೋಗಿ ಅವ್ರು ಎಲ್ಲಿರ್ತಾರೋ ಅವ್ರನ್ನೋ ಕರ್ಕೊಂಡು ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮಗನೇ ಅಂತ ಬಾಯಿ ತುಂಬ ಕರೆದು ಮಾತಾಡೋರು. ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ. ಮತ್ತೆ ಕನ್ನಡ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾತೃ ಸ್ವರೂಪರಾದಂಥ ಸರೋಜಮ್ಮ